ಯಡಿಯೂರಪ್ಪ ಅಂದ್ರೆ ನಡುಗು. ಈ ರೆವಲ್ಯೂಷನರಿ ಮೂವ್ಮೆಂಟ್ ಅನ್ನ ಕಟ್ಟಿದ್ದು ಸೈಕಲ್ ಓಡಿಸ್ಕೊಂಡು. ನಾನು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಈ ರಾಜ್ಯದಲ್ಲಿ ಏನಾದ್ರೂ ಗೌರವವಾಗಿ ನಮ್ಮ ಒಂದು ಸಪರೇಟ್ ಆಗಿ ಒಂದು ಫಂಡ್ ಕ್ರಿಯೇಟ್ ಮಾಡದಂತ ವ್ಯಕ್ತಿ ಅಂತ ಹೇಳಿದ್ರೆ BS ಯಡಿಯೂರಪ್ಪ. ಪ್ರತಿಯೊಬ್ಬ ಕ್ರಿಶ್ಚಿಯನ್ನೂ ಯಡಿಯೂರಪ್ಪನ ನೆನಪಿಸ್ಕೊಳ್ಳೇಬೇಕು. ಈ ಸರ್ಕಾರದ ವತಿಯಿಂದನೇ ಕ್ರಿಸ್ಮಸ್ ನ ಆಚರಣೆ ಮಾಡುವಂತಹ ಒಂದು ಪ್ರಯತ್ನ ಕೂಡ ಯಡಿಯೂರಪ್ಪ ಅವ್ರ ಕಡೆಯಿಂದ ಆಗಿತ್ತು. ಎಲ್ಲರೂ ಸೇರ್ಕೊಂಡು ಸೆಲೆಬ್ರೇಟ್ ಮಾಡೋದು, ಆ ಒಂದು ಭಾವನೆ ಯಡಿಯೂರಪ್ಪನವ್ರಿಗಿತ್ತು. ಯಡಿಯೂರಪ್ಪ ಅವರು ಹೇಗೆ ಭಿನ್ನವಾಗಿ ನಿಲ್ತಾರೆ ಕಂಪೇರ್ ಟು ಅದರ್ ಚೀಫ್ ಮಿನಿಸ್ಟರ್ಸ್? ಆಗ ಬೆಂಕಿ ಬಿದ್ದಿದೆ ಅಂತ ಗೊತ್ತಾದ್ರೂ ವಾಪಸ್ ಬಂದು ಸ್ನೇಹಿತರನ್ನ ಹಿಡ್ಕೊಂಡು ಹೋಗ್ತಾರಲ್ಲ, ಅದು ನಿಯತ್. ನಾವು ಫೋನಲ್ಲಿ ಬರ್ಕೊಳ್ಳಿ ಇಂಥದ್ದು ಇಂಥ ಸ್ಕ್ಯಾಮು ಅಸೆಂಬ್ಲಿಯಲ್ಲಿ ರೈಸ್ ಆಗ್ಬಿಡ್ತಾ ಇತ್ತು. ನುಡ್ದಂಗೆ ನಡೆಯೋ ವ್ಯಕ್ತಿ ಯಡಿಯೂರಪ್ಪ. ಎಲ್ಲರೂ ಸಂತೋಷವಾಗಿರ್ಲಿ ಅನ್ನೋದಿತ್ತು, ಅದನ್ನ ಮೆಚ್ಕೊಳ್ಳೇಬೇಕು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಈಗಾಗಲೇ BS ಯಡಿಯೂರಪ್ಪ ಅವರ 50 ವರ್ಷ ಕಂಪ್ಲೀಟ್ ಮಾಡಿದಂತಹ ರಾಜಕೀಯ ಜರ್ನಿಯ ಸಂಭ್ರಮವನ್ನ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಅನೇಕ ಸಮುದಾಯದ ನಾಯಕರುಗಳನ್ನ ಮತ್ತು ಅನೇಕ ಹೋರಾಟಗಾರರನ್ನ ಹಾಗೂ ಅನೇಕ ರಾಜಕೀಯ ನಾಯಕರನ್ನ ಯಡಿಯೂರಪ್ಪ ಅವರ ಕುರಿತಾಗಿ ಮಾತಾಡಿಸ್ತಾ ಇದ್ವಿ. ನನ್ನ ಜೊತೆ TJ ಅಬ್ರಹಂ ಸರ್ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸರ್, ಯಡಿಯೂರಪ್ಪ ಅವರು 50 ವರ್ಷವನ್ನ ರಾಜಕೀಯ ಬದುಕಿನಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಅವರ ಈ 50 years ಜರ್ನಿನ ನೀವ್ ಹೇಗ್ ನೋಡ್ತೀರಿ ಅಂತ? ನೋಡಿ, ಅವರು ಹೋರಾಟದಿಂದ ಬಂದವರು. ನಮಗೆ ಯಡಿಯೂರಪ್ಪನವರು ಯಾವ ಕಾಲದಿಂದ ಗೊತ್ತು ಅಂತ ಹೇಳಿದ್ರೆ, ಅವರು BJP ಕಟ್ಟೋ ಒಂದು ನಿಟ್ಟಿನಲ್ಲಿ ಸೈಕಲ್ ತುಳಿದು ಶಿವಮೊಗ್ಗದಿಂದ ಇಲ್ಲಿ ಬಂದು ಸರಿಯಾಗಿ ನಿಜವಾಗ್ಲೂ ಹೋರಾಟ ನಡೆಸಿ ಪಾರ್ಟಿ ಕಟ್ಟಿದಂಥ ವ್ಯಕ್ತಿ. ಅಂಡ್ ಹೇಳಿದ್ದನ್ನ ಬರೀ ಬಾಯಿ ಮಾತಾಗಿ ಹೇಳೋ ವ್ಯಕ್ತಿ ಅಲ್ಲ, ಹೇಳಿದ್ದನ್ನ ಮಾಡುವಂಥ ವ್ಯಕ್ತಿ. ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ಆಸ್ ಎನ್ ಇಂಡಿವಿಜುವಲ್ ಪರ್ಸನ್, ಜಮ್ ಆಫ್ ಅ ಮ್ಯಾನ್. ಈಗ ನೋಡಿ, ನಾನು ಒಂದು ಉದಾಹರಣೆ ಕೊಡ್ಬೋದು. ಈಗ ನಾನು ಕ್ರಿಶ್ಚಿಯನ್. ನಮ್ಮ ಸಮುದಾಯಕ್ಕೆ ಕಾಲದಿಂದ ಎಲ್ಲಾ ಪಕ್ಷಗಳು ಸುಮ್ಮನೆ ನೆಪಕ್ಕೆ ನಾವಿದ್ದೀವ್ರಿ ನಿಮ್ ಜೊತೆ ಎಲ್ಲ ಸಪೋರ್ಟ್ ಇದೆ ಅಂತ ಹೇಳ್ಕೊಂಡು ಬಂದು ಬರ್ತಾ ಇದ್ರು. ಈಗ ಈ ಮೈನಾರಿಟೀಸ್ ಅನ್ನೋ ಒಂದು ಗುಂಪಿಗೆ ಕ್ರಿಶ್ಚಿಯನ್ಸ್ ಸೇರಿಸ್ಬಿಟ್ಟು ಕ್ರಿಶ್ಚಿಯನ್ಸ್ ಏನ್ ಸಿಗ್ತಾ ಇತ್ತು? ಒಪ್ಪರಾಗಿ ಹೇಳ್ತೀನಿ, ಈ ಮುಸಲ್ಮಾನರು ಬಿರಿಯಾನಿ ತಿಂದ್ಬಿಟ್ಟು ಅದ್ರಲ್ಲಿ ಮಿಕ್ಕಿರೋ ಮೂಳೆ ಗೀಳೆ ಏನಾದ್ರು ಇದ್ರೆ ಅದನ್ನ ಕ್ರಿಶ್ಚಿಯನ್ಸ್ಗೆ ಕೊಡ್ತಾ ಇದ್ರು. ದಿಸ್ ವಾಸ್ ದಿ ಆಕ್ಚುಯಲ್ ರಿಯಾಲಿಟಿ. ನಮಗ್ ಬಿರಿಯಾನಿ ಸಿಗ್ತಾ ಇರ್ಲಿಲ್ಲ, ನಮ್ಮಲ್ಲಿ ತಾಕತ್ತು ಇರ್ಲಿಲ್ಲ. ಯಾವನು ಅದೇನೇ ಅವ್ನು ಕೊಡ್ತಾ ಇದೀನಿ, ನಮಗ್ ಯಾಕೆ ಕೊಡಲ್ಲ ಅಂತ ಕೇಳಕ್ಕೂ ತಾಕತ್ತು ಇರ್ಲಿಲ್ಲ. ನೆಪಕ್ಕೇನೋ ಒಂದು ಪ್ರೊಟೆಸ್ಟು ಅದು ಇದು ಮಾಡ್ಕೊಂಡು ತಿರುಗ್ತಾ ಇದ್ರು. ಬಟ್ ನಿಜವಾಗ್ಲೂ ಅದನ್ನ ನಮ್ಮನ್ನ ಐಡೆಂಟಿಫೈ ಮಾಡಿ ನಮ್ಮ ಒಂದು ಮರ್ಯಾದೆ ಕೊಟ್ಟಂತ ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಈ ರಾಜ್ಯದಲ್ಲಿ ಏನಾದ್ರೂ ಗೌರವವಾಗಿ ನಿಮಗೂ ಒಂದು ಸ್ಥಾನ ಇದೆ ಅಂತ ಹೇಳಿ ನಮ್ಮ ಒಂದು ಸಪರೇಟ್ ಆಗಿ ಒಂದು ಫಂಡ್ ಕ್ರಿಯೇಟ್ ಮಾಡದಂತ ವ್ಯಕ್ತಿ ಅಂತ ಹೇಳಿದ್ರೆ BS ಯಡಿಯೂರಪ್ಪ. ನೀವು ಬಿರಿಯಾನಿ ತಿಂದ್ರಿ, ಅದೇನ್ರಿ ಬರೀ ಮೂಳೆ ತಿಂತಾ ಇದೀರ, ಅವರು ತಿಂದ್ಬಿಟ್ಟು ಬಿಸಾಕಿರೋ ಮೂಳೆ ತಿಂತಾ ಇದೀರಿ ನೀವು ಅಂತೇಳಿ ಸಪರೇಟ್ ಮಾಡಿ ನಮಗ್ ಕೊಟ್ರು. ಅದನ್ನ ಪ್ರತಿಯೊಬ್ಬ ಕ್ರಿಶ್ಚಿಯನ್ನೂ ಯಡಿಯೂರಪ್ಪನ ನೆನಪಿಸ್ಕೊಳ್ಳೇಬೇಕು. ಸಾವಿರಾರು ಜನ, ಲಕ್ಷಾಂತರ ಆರ್ಗನೈಸೇಷನ್ಸ್, ಕ್ರಿಶ್ಚಿಯನ್ ಆರ್ಗನೈಸೇಷನ್ಸ್ ಈ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಬೋರ್ಡ್ ಇಂದ ದುಡ್ಡು ತಗೋತಾರಲ್ಲ, ಫಂಡು ಕಲೆಕ್ಟ್ ಮಾಡ್ಕೋತಾರಲ್ಲ, ಪ್ರತಿಯೊಬ್ಬರಿಗೆ ಹೇಳ್ತಾ ಇದೀನಿ, ರಿಮೆಂಬರ್ ಅಂಡ್ ಥ್ಯಾಂಕ್ ಮಿಸ್ಟರ್ ಯಡಿಯೂರಪ್ಪ. ಹೇಳದಂತ ನುಡಿದಂಗೆ ನಡೆಯೋ ವ್ಯಕ್ತಿ ಯಡಿಯೂರಪ್ಪ. ಇದ್ರಲ್ಲಿ ನನಗಂತೂ ಐ ವೆರಿ ಹ್ಯಾಪಿ ಅಬೌಟ್ ಹಿಮ್. ಆ ನಿಟ್ಟಿನಲ್ಲಿ ಸರ್, ಸರಿಸುಮಾರು 500 ಕೋಟಿ ಅಂತ ಅನಿಸ್ತದೆ ಅಭಿವೃದ್ಧಿ ನಿಗಮ ಮಂಡಳಿಗೂ ಕೂಡ ಕೊಟ್ಟಿದ್ರು. ಏನೆಲ್ಲ ಅನುಕೂಲ ಆಯ್ತು ಸರ್? ಇದರ ಇಂಪ್ಯಾಕ್ಟ್ ಹೇಗಿದೆ ಅಂತ? ಅನುಕೂಲ ಅಂತ ಹೇಳಿದ್ರೆ ಜೆನ್ಯೂನ್ ಆಗಿ ಸುಮಾರು ಕಡೆ ಬಾತ್ರೂಮ್ಗಳಿಲ್ಲ ಚರ್ಚ್ಗಳಲ್ಲಿ, ಇಲ್ಲ ಒಂದು ಸಮುದಾಯ ಭವನ ಇರ್ಲಿಲ್ಲ, ಕಾಂಪೌಂಡ್ ಇರ್ಲಿಲ್ಲ. ಈ ಶ್ರೀಮಂತ ಚರ್ಚ್ಗಳವೆ ಅವುಗಳು ಬಿಟ್ಬಿಡಿ, ಅವರು ಇದ್ರಲ್ಲಿ ತಗೋತಾರೆ, ಅದು ಬೇರೆ ಪ್ರಶ್ನೆ.
25 lakh ಕೊಡ್ತಾರಲ್ಲ ಸರ್. ಹಾ, ಅವರು ಇದರಿಂದ ಬಂದು ಈ ಫಂಡ್ ಇಂದ ತಗೊಂಡೋಗ್ತಾರೆ. ದುಡ್ಡು ಇದ್ರೂ ತಗೋತಾರೆ. ಅದೊಂದು ಗ್ರೀಡು ಎಲ್ಲಾ ಸಮುದಾಯದಲ್ಲಿದೆ, ಕರೆಕ್ಟ್. ನಮ್ದು ಅಂತಲ್ಲ. ದುಡ್ಡಿದ್ರೆ ಅವನು ಆಡಿ ಕಾರಲ್ಲಿ ಬಂದ್ಬಿಟ್ಟು ಬೇಕಾದ್ರೆ ತಗೊಂಡೋಗ್ತಾನೆ. ಕರೆಕ್ಟ್. ನಮ್ಮ ರಾಜ್ಯದಲ್ಲಿ ಏನಾಗ್ಬಿಟ್ಟಿದೆ, ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅಂತ ಹೇಳಕ್ಕಾಗಲ್ಲ, ರಾಜ್ಯದಲ್ಲಿ ಬಗ್ಗೆ ನಾನು ಹೇಳ್ಬೋದು. ಆಡಿ ಕಾರಲ್ಲಿ ಬಂದ್ಬಿಟ್ಟು 5,000 ರೂಪಾಯಿ ತಗೊಂಡು ಎಲೆಕ್ಷನ್ ವೋಟ್ ಹಾಕ್ತೀನಿ ಅಂತ ಹೇಳಿ ಹೋಗೋ ಜನನೂ ಅವ್ರಿ ಓಕೆ. ಆ ಮಟ್ಟಕ್ಕಿದ್ದಾರೆ. ಹಂಗ್ ನೋಡಿದಾಗ ನಮ್ಮ ಸಮುದಾಯಕ್ಕೆ ಸುಮಾರು ಹೆಲ್ಪ್ ಆಗಿದೆ. ಎಲ್ಲೆಲ್ಲಿ ನಿಜವಾಗ್ಲೂ ಅದ್ರ ಅವಶ್ಯಕತೆ ಇತ್ತು ಅಲ್ಲೆಲ್ಲ ಈ ಫಂಡು ಇಟ್ ಹ್ಯಾಸ್ ಹೆಲ್ಪ್ಡ್. ಬಟ್ ಜೆನ್ಯೂನ್ ಪರ್ಸನ್ಸ್ ಹ್ಯಾವ್ ಬೀನ್ ಬೆನಿಫಿಟೆಡ್. ಜೆನ್ಯೂನ್ ಆಗಿರೋ ಮನುಷ್ಯರಿಗೆ ಅನುಕೂಲ ಆಗಿದೆ. ಓಕೆ ಸರ್, ಜಿಲ್ಲಾ ಮಟ್ಟದಲ್ಲಿ ಸರ್ಕಾರದ ವತಿಯಿಂದನೇ ಕ್ರಿಸ್ಮಸ್ ನ ಆಚರಣೆ ಮಾಡುವಂತಹ ಒಂದು ಪ್ರಯತ್ನ ಕೂಡ ಯಡಿಯೂರಪ್ಪ ಅವ್ರ ಕಡೆಯಿಂದ ಆಗಿತ್ತು ಆ ಟೈಮಲ್ಲಿ. ಲೈಕ್ ಈ ಫೆಸ್ಟಿವಲ್ಗಳು ಬಂದಂತಹ ಸಂದರ್ಭದಲ್ಲಿ ಎಲ್ಲಾ ಧರ್ಮದ ಎಲ್ಲಾ ಮತಗಳ ಒಂದು ಹಬ್ಬಗಳನ್ನ ಎಲ್ಲರೂ ಆಚರಣೆ ಮಾಡೋದೇ ಒಂಥರ ಖುಷಿ ಇರುತ್ತೆ. ಸೊ ಆ ಫೀಲ್ಗೆ ಮತ್ತಷ್ಟು ಶಕ್ತಿ ಬಂದಂಗ ಆಯ್ತಾ ಆ ಸಂದರ್ಭದಲ್ಲಿ? ಶಕ್ತಿ ಅಲ್ಲ, ಅದು ಮೀನಿಂಗ್ಫುಲ್ ಆಯ್ತು, ಅರ್ಥಪೂರ್ಣ ಆಯ್ತು ಅಂತ. ಓಕೆ. ಅವ್ರು ನಡ್ಕೊಂಡಿದ್ ವಿಧಾನ ಹೆಂಗಿತ್ತು ಹೇಳಿದ್ರೆ, ಈಗ ಏನ್ರಿ ಕ್ರಿಶ್ಚಿಯನ್ಸು ಅವ್ರ ಹಬ್ಬ ಮಾಡ್ಕೊಳ್ಳೋದ್ರಲ್ಲಿ ಏನಿದೆ ತಪ್ಪು, ನಮ್ಗೇನ್ ನೋವು ಅನ್ನೋ ಒಂದು ಮನೋಭಾವ ಇತ್ತು ಅವ್ರಿಗೆ. ಧಾರಾಳ ಒಂಥರ ವಿಶಾಲ ಮನೋಭಾವ ಇತ್ತು ಅವ್ರಿಗೆ. ಅದು ಎಲ್ರಲ್ಲೂ ಕಾಣಲ್ಲ. ಈಗ ನನಗೆ ಕೇಳಿದ್ರೆ, ನಮ್ಮೂರಲ್ಲಿ ಹಬ್ಬ ಇಲ್ಲ, ನಮ್ಮೂರಲ್ಲಿ ದೇವಸ್ಥಾನಕ್ಕೆ ಹೋಗಿದೀವಿ, ಕೋಟೆ ಕೋದಂಡ ಸ್ವಾಮಿ ದೇವಸ್ಥಾನ ಅಂತ ಇದೆ ಇದರಲ್ಲಿ ಕೃಷ್ಣಾಜಪುರದಲ್ಲಿ, ನನ್ನ ಹೆಸರು ಐತ್ರಿ ಅಲ್ಲಿ. ಆ ಕಾಲದಲ್ಲಿ ನಾನು ನೋಡಿದೀನಿ, ಮಧ್ಯಾಹ್ನ ತೇರ್ ಎಳಿಬೇಕಾರೆ T.A. ಜೋಸಫ್ ಎಲ್ಲಿ ಅಂತ ಕರೀತಾ ಇದ್ರು. ಕೃಷ್ಣಾಜಪುರದಲ್ಲಿ ತೇರ್ ಎಳಿಬೇಕಾರೆ, ಮೇನ್ ತೇರ್ ಎಳಿಬೇಕಾರೆ ಜೋಸಫನ್ ಕರೀತಾರೆ, ಇನ್ನೊಬ್ರು ಮುಸ್ಲಿಂ ಲೀಡರ್ ಇದ್ರು, ಅವ್ರನ್ನ ಕರೀತಾ ಇದ್ರು. ಎಲ್ರು ಸೇರ್ಕೊಂಡು ತೇರ್ ಎಳಿಯೋದು, ಅದೊಂಥರ ಸಂಭ್ರಮ. ಅದ್ರಲ್ಲಿ ಆಕ್ಚುಲಿ ಜಾತಿ ಕುಲ ಅನ್ನೋದು ಇರ್ಲಿಲ್ಲ, ಎಲ್ರು ಸೇರ್ಕೊಂಡು ಸೆಲೆಬ್ರೇಟ್ ಮಾಡೋದು. ಆ ಒಂದು ಭಾವನೆ ಯಡಿಯೂರಪ್ಪನವ್ರಿಗಿತ್ತು. ಅದಕ್ಕೆ ಅವ್ರು ಕ್ರಿಸ್ಮಸ್ ಹೇಳಿದ್ರು, ರಂಜಾನ್ ಬಗ್ಗೆನೂ ಮಾತಾಡಿದ್ದಾರೆ. ಬೇರೆ ಯಾವ ಧರ್ಮದವ್ರು ಬೇಸರ ಆಗಬಾರ್ದು ಅನ್ನೋ ಒಂದು ಭಾವನೆ ಅವ್ರಲ್ಲಿ ಇತ್ತು. ಎಲ್ರು ಸಂತೋಷವಾಗಿರ್ಲಿ ಅನ್ನೋದಿತ್ತು. ಅದನ್ನ ಮೆಚ್ಕೊಳ್ಳೇಬೇಕು. ಸರ್, ಇನ್ಫ್ಯಾಕ್ಟ್ 1.2 ಲಕ್ಷ ರೂಪಾಯಿಯಷ್ಟು ವಸತಿ ರಹಿತರಿಗೆ ವಸತಿಯನ್ನ ಕಲ್ಪಿಸುವಂತ ನಿಟ್ಟಿನಲ್ಲಿ ಆ ಪ್ರಯತ್ನ ಕೂಡ ಆಯ್ತು. ಈ ತರದ ಬೆನಿಫಿಟ್ಸ್ ಗಳೆಲ್ಲವೂ ಕೂಡ ಒಂದೊಳ್ಳೆ ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡ್ತಾ ಕಮ್ಯುನಿಟಿಗೆ ಕ್ರಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಲಾಭ ಸಿಕ್ತು. ಬಟ್ ಅದು ನಾವು ನಿಯತ್ತು ತೋರಿಸಿದೀವ ಯಡಿಯೂರಪ್ಪನಿಗೆ ಅಂತ ಕೇಳಿದ್ರೆ ಇಲ್ಲ. ಲಾಭ ಪಡೆಯೋಕ್ಕೆ ಪ್ರಪಂಚದಲ್ಲಿ ಎಲ್ಲರೂ ಅವರೇ. ಬಟ್ ಅದಕ್ಕೆ ನಾವು ಪ್ರತ್ಯುತ್ತರವಾಗಿ ಏನಾದ್ರು ನಾವು ಧನ್ಯವಾದ ಸ್ವಾಮಿ ಅಂತ ಮಾಡುವಂತ ಒಂದು ಸನ್ನಿವೇಶ ಬಂದಾಗ ನಾವು ಮಾಡಕ್ ರೆಡಿ ಇಲ್ಲ. ನಾವು ತಗೊಂಡು ಮರ್ತ್ವಿ. ಇದು ನಾನು ಕ್ರಿಶ್ಚಿಯನ್ಸ್ ಅಂತ ಹೇಳ್ತಾ ಇಲ್ಲ, ಎಲ್ಲ ಸಮುದಾಯದವರು. ಆ ಲಿಂಗಾಯತ ಸಮುದಾಯ ಒಂದು ಬಿಟ್ರೆ ಅವರಿಗೆ ಮರ್ಯಾದೆ ಕೊಟ್ಟು ಅವ್ರು ಏನ್ ಮಾಡಿದ್ರು ಅದಕ್ಕೆ ನಿಯತ್ತಾಗಿದ್ರು ಅನ್ನೋದು ಬಿಟ್ರೆ, ಲಿಂಗಾಯತರೊಬ್ಬರೇ ನಿಯತ್ತಾಗಿ ಅವರಿಗೆ ನಾವು ಮಾಡೋರೆ, ನಾವು ಮಾಡ್ಲೇಬೇಕಯ್ಯ ಅಂತ ಫುಲ್ ಸ್ಟ್ರಾಂಗ್ ಆಗಿ ನಿಂತವ್ರು. ಅದು ನಿಯತ್ತು. ನಾನು ಬೇರೆಯವ್ರ ನಿಯತ್ ಇಲ್ಲ ಅಂತ ಕೇಳ್ತಾ ಇಲ್ಲ, ನಿಯತ್ ಎಲ್ಲಿ ಹೋಯ್ತು ಅಂತ ಕೇಳ್ತೀನಿ. ಎಲ್ರಿಗೂ ಮಾಡಿದಾರಲ್ರಿ ಯಡಿಯೂರಪ್ಪ ಅಂತ ಹೇಳಿದ್ರೆ, ಎಲ್ರಿಗೂ ಮಾಡದಂತ ವ್ಯಕ್ತಿ. ನಿಮ್ ನಿಯತ್ಗಳೆಲ್ಲ ಹೋಯ್ತು ಅಂತ ಕೇಳ್ತೀನಿ ಅಷ್ಟೇ. ಸರ್, ಅನೇಕ ಮುಖ್ಯಮಂತ್ರಿಗಳನ್ನು ನೋಡಿದಿರಿ, ಅನೇಕ ಹೋರಾಟಗಳನ್ನು ನೀವು ಮಾಡಿದಿರಿ. ಯಡಿಯೂರಪ್ಪ ಅವರು ಹೇಗೆ ಭಿನ್ನವಾಗಿ ನಿಲ್ತಾರೆ ಕಂಪೇರ್ ಟು ಅದರ್ ಚೀಫ್ ಮಿನಿಸ್ಟರ್ಸ್? ಅವರು ರ್ಯಾಶ್ ಮನುಷ್ಯ, ಕೋಪ ಬರುವಂತ ಮನುಷ್ಯ. ಕೋಪ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಒಳ್ಳೆತನ ಇದ್ದಾಗ ಮನ್ಸಲ್ಲಿ ಕೋಪ ಬರ್ತದ್ರಿ. ಒಳ್ಳೆಯವ್ರಿಗೆ ನೋಡ್ರಿ, ಕೋಪ ಏನ ಇವನ್ ತಪ್ಪು ಮಾಡ್ತಾನೆ, ಏನೋ ಅಂತ ಬರ್ತದೆ. ಆ ವ್ಯಕ್ತಿಗಳಲ್ಲಿ ಒಂದು ಒಳ್ಳೆ ಗುಣ ಇರ್ತದೆ. ಅದು ಯಡಿಯೂರಪ್ಪ. ನಾವು ಅವ್ರ ಹೋರಾಟ ಅಂತ ಹೇಳಿದ್ರೆ ಅವ್ರ ಜೊತೆ ಇದ್ದವ್ರು ನಾವು. ನಾವು ಯಡಿಯೂರಪ್ಪನ ಜೊತೆ ನಿಂತ್ಕೊಂಡು ಫೋಟೋ ಹಿಡ್ಕೊಂಡವ್ರಲ್ಲ. ಆ ಕಾಲದಲ್ಲಿ ಯಡಿಯೂರಪ್ಪ ಒಂದ್ ಮಾತು ಹೇಳಿದ್ರೆ ಅವತ್ ಮುಗೀತ್ರಿ. ಆ ಕಾಲದಲ್ಲಿ ನಾನು ವಿರೂಪಾಕ್ಷ ಅಂತ PS ಇದ್ರು. ನಾವು ಫೋನ್ ಅಲ್ಲಿ ಲ್ಯಾಂಡ್ ಲೈನ್ ತಾನೆ, ಆಗ ಲ್ಯಾಂಡ್ ಲೈನ್ ಅಲ್ಲಿ ಬರ್ಕೊಳ್ಳಿ, ಇಂಥ ಸ್ಕ್ಯಾಮು ತಗೊಂಡೋಗಿ ಸ್ಲಿಪ್ ಕೊಡಿ ಸಾಹೇಬ್ರಿಗೆ ಅಂತ ಹೇಳಿದ್ರೆ, ನಾನು ಇಲ್ಲಿ ವಿಧಾನಸೌಧ ಬಂದು ಆ ಡಾಕ್ಯುಮೆಂಟ್ಸ್ ನಂದು ಇಲ್ಲಿ ಕೊಡೋ ಹೊತ್ತಿಗೆ ಅಸೆಂಬ್ಲಿಯಲ್ಲಿ ರೈಸ್ ಆಗ್ಬಿಡ್ತಾ ಇತ್ತು. ಅದು ಸ್ಪೀಡ್, ಲೈಟ್ನಿಂಗ್ ಸ್ಪೀಡ್ ಇತ್ತು. ಅವ್ರಿಗೊಂದು ಸಣ್ಣ ನೋಟ್ ಸಿಕ್ಕಿದ್ರೆ ಸಾಕು, ಬಾ ಜಾಡ್ಸೋರು. ಆ ರೀತಿ ರೆಸ್ಪಾಂಡ್ ಮಾಡಿರೋದು ನಾನು ಯಾರನ್ನೂ ಕಂಡಿಲ್ಲ ಇದುವರೆಗೂ. ಆ ಕ್ವಿಕ್ನೆಸ್
ನಮ್ಮ ಎಚ್ ಎನ್ ನಂಜೇಗೌಡರು ಬಿಟ್ರೆ ನಾವೇನಾದ್ರು ಕೊಟ್ಟಿದ ತಕ್ಷಣ ರಿಯಾಕ್ಟ್ ಮಾಡೋದು ನಮ್ಮ ಯಡಿಯೂರಪ್ಪ ಕಣ್ಣು ಮುಚ್ಕೊಳ್ರಿ. ಓಕೆ. ಅದೆಲ್ಲ ಸಿ ಈಸ್ ಅ ಡಿಫ್ರೆಂಟ್ ವ್ಯಕ್ತಿತ್ವ. ಜೆಂಟಲ್ಮ್ಯಾನ್, ನೈಸ್ ಮ್ಯಾನ್. ಓಕೆ ಸರ್, ಒಂದು ಸ್ವಾರಸ್ಯಕರ ಘಟನೆ ಅಥವಾ ಯಡಿಯೂರಪ್ಪ ಅವ್ರ ಜೊತೆ ಈ ಮೂಮೆಂಟ್ ತುಂಬಾ ಚೆನ್ನಾಗಿತ್ತು, ನಾನು ಈ ದಿನ ಮರೆಯಲ್ಲ ಅವ್ರ ಜೊತೆ ಕಳೆದದ್ದು ಅನ್ನುವಂಥದ್ದು ಯಾವ್ದಾದ್ರು ಪರ್ಟಿಕ್ಯುಲರ್ ಡೇ ಅಥವಾ ಪರ್ಟಿಕ್ಯುಲರ್ ಮೆಮೊರಿ? ನೋಡಿ, ಒಂದು ಹೋರಾಟ ಇಲ್ಲಿ ನಾವು ಈ ಕಬ್ಬನ್ ಪಾರ್ಕಲ್ಲಿ ಮಾಡಿದ್ವಿ. ಮಾಡಿದಾಗ ಜನ ಫುಲ್ಲು ಏನ್ ತುಂಬಿಟ್ಟಿತ್ತು. ಆಗ ಎಚ್ ಎನ್ ನಂಜೇಗೌಡರು ನಾನು ಒಟ್ಟಿಗೆ ಯಡಿಯೂರಪ್ಪನವ್ರ ಜೊತೆನೆ ಸೇರ್ಕೊಂಡು ಅಲ್ಲಿಗೆ ಹೋದ್ವಿ, ವೇದಿಕೆ ಮೇಲೆ ಹೋದ್ವಿ. ಈ ಜನ ವೇದಿಕೆ ಕಡೆ ಬಂದು ತುಂಬಿ ತುಳುಕಿ ಹಿಂಗ್ ಒಂಥರ ತಳ್ಳಾಕ್ ಶುರು ಮಾಡ್ಬಿಟ್ರು. ಎಲ್ರು ಆ ಕಡೆ ಹೋಗ್ಬಿಟ್ರಿ. ಯಡಿಯೂರಪ್ಪನವ್ರನ್ನ ಭದ್ರವಾಗಿ ಎಲ್ರು ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ಯಡಿಯೂರಪ್ಪನ ನೆನಪು ಬಂದ್ಬಿಟ್ಟು ನಂಜೇಗೌಡ್ರು ಎಲ್ರಿ ಹುಡುಕ್ರಿ ಅಂತೇಳಿ ಅಲ್ಲಿಂದ ಆ ಜನ ಮಧ್ಯದಲ್ಲಿ ಎಲ್ರು ಸೆಕ್ಯೂರಿಟಿ ಇದ್ರು ಸೇರಿಸ್ಕೊಂಡು ಹಿಂಗ್ ಬಂದು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರ್ರಿ. ಸಿ ಆ ಜನ ನುಗ್ಗೋ ಇದ್ರಲ್ಲಿ ಬಿಟ್ಬಿಟ್ಟು ಹೋಗ್ಬೋದಪ್ಪ, ಅವ್ರವ್ರ ಪಾಡಿಗೆ ದೇ ವಾಂಟೆಡ್ ಟು ಸೇವ್ ದೆಮ್ಸೆಲ್ವ್ಸ್. ಬಟ್ ಈ ಮನುಷ್ಯ ನೆನಪಿಟ್ಕೊಂಡು ತಿರುಗಿ ವಾಪಸ್ ಬಂದು ಕರ್ಕೊಂಡು ಹೋಗ್ತಾರೆ. ನಾನು ಜೊತೆಲಿ ಇದ್ದೀನಿ. ಜನ ಹಿಂಗೆ ತುಳ್ಕೊಂಡು ಹೋಗ್ತಾ ಇದ್ರಿ. ನಾವ್ ಹಿಂಗೆ ಐ ಆಮ್ ಪ್ರೊಟೆಕ್ಟಿಂಗ್ ನಂಜೇಗೌಡ್ರನ್ನ ಹಿಂಗ ಪ್ರೊಟೆಕ್ಟ್ ಮಾಡ್ತಾ ಇದೀನಿ. ಆಗ ಬಂದು ಬನ್ನಿ ಗೌಡ್ರಿ ಬನ್ನಿ ಅಂತೇಳಿ ಕೈ ಹಿಡ್ಕೊಂಡು ದಟ್ ವಾಸ್ ಚೆನ್ನಾಗಿದ್ದಾಗ ಓಕೆ. ಬೆಂಕಿ ಬಿತ್ತಾಯ ಓಡೋಣ ಅಂತ ಹೇಳಿದ್ರೆ ಎಲ್ಲರೂ ಓಡೋಗ್ತಾರೆ. ಆಗ ಆ ಬೆಂಕಿ ಬಿದ್ದಿದೆ ಅಂತ ಗೊತ್ತಾದ್ರೂ ವಾಪಸ್ ಬಂದು ಸ್ನೇಹಿತರನ್ನ ಹಿಡ್ಕೊಂಡು ಹೋಗ್ತಾರಲ್ಲ, ಅದು ನಿಯತ್ತು. ಸರ್, ತಾವು ಅನೇಕ ಹೋರಾಟಗಳನ್ನು ಮಾಡಿದ್ದೀರಿ ಮತ್ತು ಅದರಲ್ಲಿ ಜಯ ಕೂಡ ಸಿಕ್ಕಿದೆ. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ವಿಚಾರನ ಅವ್ರ ಮುಂದೆ ತಂದಾಗ ಅದಕ್ಕೆ ತಾರ್ಕಿಕ ಅಂತ್ಯ ಕೊಡಿಸುವಂತಹ ನಿಟ್ಟಿನಲ್ಲಿ ಏನಾದ್ರು ಅವ್ರ ಕಡೆಯಿಂದ ಪ್ರಯತ್ನಗಳಾಗಿರುವಂತದ್ದಾಗ್ಲಿ, ಸೆಷನ್ ಅಲ್ಲಿ ಮಂಡಿಸೋದೇ ಒಂದು ದೊಡ್ಡ ವಿಚಾರ ಅಂತ. ನಮಗೆ ಏನಾಗ್ತಾ ಇತ್ತು ಆ ಕಾಲದಲ್ಲಿ, ಈ ಮಟ್ಟಕ್ಕೆ ಇರ್ಲಿಲ್ಲ ಮೀಡಿಯಾನು, ಕಮ್ಯುನಿಕೇಶನು ಇರ್ಲಿಲ್ಲ, ಮೊಬೈಲ್ ಎಲ್ಲ ಇಲ್ಲ ಆ ಕಾಲದಲ್ಲಿ. ಬಟ್ ಯಾವುದೇ ಸಬ್ಜೆಕ್ಟ್ ನಾವು ತಗೊಂಡೋಗಿ ಕೊಟ್ರು ಎರಡನೇ ಮಾತಿರ್ಲಿಲ್ಲ. ಅದನ್ನ ರೈಸ್ ಮಾಡೋರು 100% ಮಾಡೋರು. ಇನ್ನೊಂದು ಸ್ವಾರಸ್ಯ ಅಂತ ಹೇಳಿದ್ರೆ, ಹಕ್ಕುಚ್ಯುತಿ ಮಂಡನೆ ಅಂತ ಬಂತು ಅವ್ರ ವಿರುದ್ಧ, ಬಂಗಾರಪ್ಪನವ್ರು ತಂದ್ರು. ಆಗ ನಂಜೇಗೌಡರು ನಾವೆಲ್ಲ ಸೇರ್ಕೊಂಡು ಒಂದು ವಾರ ನಾವು ರಿಸರ್ಚ್ ಎಲ್ಲ ಮಾಡಿ ತಂದು ಎಲ್ಲ ಇಲ್ಲೇ ಹಿಂಗೆ ಅಪೋಸಿಷನ್ ಲೀಡರ್ ಆಫೀಸಿಂದ ಹಿಂಗೆ ಹೋಗಿ ಅಸೆಂಬ್ಲಿ ಒಳಗೆ ಹೋಗಿ ಇನ್ನೇನು ಯಡಿಯೂರಪ್ಪನವ್ರನ್ನ ಡಿಸ್ಮೆಂಬರ್ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ಒಂದು ವದಂತಿ ಬಂದಿತ್ತು. ನಂಜೇಗೌಡರು ನಿಂತ್ಕೊಂಡು ಆರ್ಗ್ಯೂ ಮಾಡ್ತಾರೆ. ಆರ್ಗ್ಯೂ ಮಾಡಿ ಬಂದಾಗ ಇಲ್ಲೇ ಇದೇ ಚೇಂಬರ್ ಅಲ್ಲೇನೆ ಇಲ್ಲಿ ನಂಜೇಗೌಡ್ರನ್ನ ಏನು ಹೇಳಲ್ಲ, ನಂಜೇಗೌಡ್ರೆ ನೀವು ನಂಜೇಗೌಡರು ಅನ್ನೋದನ್ನ ಇವತ್ತು ತೋರಿಸ್ಬಿಟ್ರಿ ಬಿಡಿ, ಥ್ಯಾಂಕ್ ಯು, ಧನ್ಯವಾದ ಅನ್ನೋ ಪದ ಬರಲಿಲ್ಲ. ನಂಜೇಗೌಡ್ರೆ ನೀವು ನಂಜೇಗೌಡರು ಅನ್ನೋದು ತೋರಿಸಿದ್ರಿ ಅಂತ. ಎಷ್ಟು ಅರ್ಥಪೂರ್ಣ ಅದು. ಅದೆಲ್ಲ ಯಡಿಯೂರಪ್ಪನವ್ರು ಮರೆಯಲ್ಲ. ಸರ್, ಇತ್ತೀಚೆಗೆ ರಾಜಕಾರಣಿಗಳು ಹೊಸ ಮುಖಗಳು ಏನಿದೆಯಲ್ಲ, ಯಾಕೋ ಕೆಲವೊಂದು ಟೈಮ್ ಅವ್ರು ಮಾತಾಡೋದು ನನಗೆ ಸ್ಯಾಟಿಸ್ಫೈ ಅಂತಾನೆ ಅನ್ಸೋದಿಲ್ಲ. ಮತ್ತೆ ಸಂಬಂಧ ಇಲ್ಲದೆ ಇರೋ ವಿಚಾರಗಳನ್ನ ಸದನದಲ್ಲಿ ತಗೊಂಡ್ ಬಂದು ಪ್ರಸ್ತಾಪ ಮಾಡ್ತಾರೆ. ಅರ್ಥ ಇಲ್ಲದೆ ಇರುವಂತ ಮಾತುಗಳೆಲ್ಲ ಬರ್ತಾ ಇರುತ್ತೆ. ಯಡಿಯೂರಪ್ಪ ಅವರು ಮಾತಾಡಿದ್ರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ವಿಚಾರಕ್ಕೆ ಅದಕ್ಕೆ ತೂಕ ಹೇಗಿರ್ತಿತ್ತು ಅಂತ? ಯಡಿಯೂರಪ್ಪನವ್ರು ಮಾತಾಡಿದಾಗ ಅದಕ್ಕೆ ತೂಕ ಇರ್ತಿತ್ತು ಅನ್ನೋದು ಯಾಕೆ ಅಂತ ಹೇಳಿದ್ರೆ ಅವ್ರ ಅನುಭವದಿಂದ ಮಾತಾಡೋದು. ಈಗ ಆ ರೀತಿ ಅನುಭವ ಇಲ್ಲ, ಪಾರ್ಟಿಯಿಂದ ಕೆಳಮಟ್ಟದಿಂದ ಹೋರಾಟ ಮಾಡಿ ಇಲ್ಲ ಪಾರ್ಟಿನ ಬೆಳೆಸ್ಕೊಂಡು ಬಂದಂತ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ. ನನ್ನ ದೃಷ್ಟಿಯಲ್ಲಿ ಒಂದು ಈಗ ಇರೋ ಇದರಲ್ಲಿ ಒಂದು 20 ಜನ ಇರ್ಬೋದೇನಪ್ಪ, 20 ಜನ ಅದಕ್ಕೆ ಮೇಲಿರಲ್ಲ. ಪಾರ್ಟಿಯಲ್ಲಿ ಇದ್ದು ಪಾರ್ಟಿ ಜೊತೆ ಬೆಳೆದು ಅನುಭವ ಪಡೆದು ಮಾಡಿರೋರು. ಬಟ್ ಯಡಿಯೂರಪ್ಪನವ್ರು ಮಾತಾಡಿದಾಗ ತೂಕ ಯಾಕೆ ತೊಳರೆ ಅನುಭವ, ಯುವರ್ ಎಕ್ಸ್ಪೀರಿಯನ್ಸ್ ಸ್ಪೀಕ್ಸ್. ಓಕೆ ಸರ್, ಅವರು ರೈತ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಒಂದವ್ರಿಗೆ ಘೋಷವಾಕ್ಯ ಇತ್ತು, ಯಡಿಯೂರಪ್ಪ
ಗುಡುಗಿದರೆ ವಿಧಾನಸೌಧ ನಡುಗುತ್ತೆ ಅನ್ನೋದು, ಅದು ಅಕ್ಷರಶಃ ಸತ್ಯನೇ. ಸತ್ಯ ಸತ್ಯ. ಆಗ ಯಡಿಯೂರಪ್ಪ ಈ ಸೈಕಲ್ ಮಾಡ್ತಾ ಇದ್ರು ಅವರು. ಈ ಇದನ್ನ ಕಟ್ಟಿದ್ದು, ಈ ಈ ರೆವಲ್ಯೂಷನರಿ ಮೂವ್ಮೆಂಟ್ ಅನ್ನ ಕಟ್ಟಿದ್ದು ಸೈಕಲ್ ಓಡಿಸ್ಕೊಂಡು. ಕರೆಕ್ಟ್, ಹೌದು. ಓಕೆ, ಆ ವ್ಯಕ್ತಿ ಸಂಪೂರ್ಣ ಜೀವನನೇ ಪಣ ಕಟ್ಟಿದ್ರು. ಅವ್ರಿಗೆ ಅವರು ಹೋರಾಟ ಅಂತ ಹೇಳಿದ್ರೆ ನಡ್ಗೋದು. ಯಡಿಯೂರಪ್ಪ ಅಂದ್ರೆ ನಡ್ಗೋದು, ಅದು ನಿಜ. ಸರ್, ತಾವು ಯಡಿಯೂರಪ್ಪ ಅವರ ಜೊತೆ ಸುದೀರ್ಘವಾಗಿ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರಿ. ಅವರ ಜೊತೆ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ ಅನ್ನ ಶೇರ್ ಮಾಡ್ಕೊಳ್ಳೋದಾದ್ರೆ, ಲೈಕ್ ಈ ಮಾತು ನನಗೆ ತುಂಬಾ ಇವತ್ತು ನಾಟುತ್ತೆ, ಯಡಿಯೂರಪ್ಪ ಅವರು ಇದನ್ನ ಹೇಳಿದ್ರು ಅನ್ನುವಂಥದ್ದು ಯಾವ್ದಾದ್ರು ವಿಚಾರ? ಈದ್ಗಾ ಮೈದಾನ. ಓಕೆ. ಅದಕ್ಕೆ ಹೋದಾಗ ನಾವೆಲ್ಲ ಕಾಂಗ್ರೆಸ್ ಇಂದ ಬಂದವರಲ್ವಾ, ಹೆಂಗ್ ನಾವು ಅಲ್ಲಿ ರೀಚ್ ಆಗ್ತೀವಿ ಅಂತ ಹೇಳಿದ್ರೆ, ನನಗೆ ಅದು ಏನು ನಾನು ಮಾಡ್ತಿರೋ ಗೊತ್ತಿಲ್ಲ. ನಾಳೆ ಅಲ್ಲಿ ನನಗೆ ನೀವು ಸಿಕ್ಬೇಕಷ್ಟೇ. ನಾಳೆ ಸಿಗೋಣ ಅಲ್ಲಿ. ಹೆಂಗ್ ಸರ್ ನಾಕಾಬಂದಿ ಹಾಕ್ಬಿಡೋರೆಲ್ಲ ನೀವು ಬರ್ತೀರಾ ಬಿಡಿ, ಬೆನ್ ತಟ್ಬಿಟ್ಟು ಹಾಗೆ ಹೋಗ್ಬಿಟ್ರು. ಆಮೇಲೆ ನಾವು ಸ್ಪೈಗಳ ಈ ಕಳ್ಳರ ತರ ಆ ವೇಷಗಳನ್ನ ಹಾಕಿ ಏನೇನೋ ಮಾಡಿ ರೀಚ್ ಆದ್ವಪ್ಪ ಅಲ್ಲಿ. ಆವಾಗ ಬೆಳ್ಳಾಡೋರಿದ್ರು, ನಮ್ಮ ಅರವಿಂದ್ ಬೆಳ್ಳಾಡ್ ಅವ್ರ ತಂದೆ ಇದ್ರು, ಚಂದ್ರಕಾಂತ್ ಬೆಳ್ಳಾಡ್. ಬಟ್ ಆಗ ಮನುಷ್ಯ ಟೆರರ್. ಬೇರೆ ಲೀಡರ್ಸ್ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಇವರಲ್ಲಿ ಇತ್ತು, ಇವರಲ್ಲಿ ಕಾಣೋ ಹಂಗಿತ್ತು. ಈಗ ನಿಮಗೆ ಎಲ್ಲಾ ಫೆಸಿಲಿಟಿ ಇಟ್ಕೊಂಡು ಮಾಡೋದು ಬೇರೆ, ಆವತ್ತು ಫೆಸಿಲಿಟಿ ಇಲ್ದಿರ ಮಾಡಿದಂಥದ್ದು ಬೇರೆ. ನಿಮ್ಗೆ ಯಾವ ಕಾರಲ್ಲಿ ಹೋಗ್ತಾ ಇರಿ, ಅಲ್ಲಿಯೇ ಎಂತ ಟ್ರೈನಲ್ಲಿ ಹೋಗ್ತಿದ್ರಿ, ಎಂತ ಬಸ್ಸಲ್ಲಿ ಹೋಗ್ತಿದ್ರಿ. ನಾನು ಉದಾಹರಣೆ ಹುಬ್ಳಿಗೆ ಹೋಗ್ಬೇಕಾದ್ರೆ ಹೆಂಗ್ ಹೋಗ್ತಿದ್ರಿ. ಇವತ್ತು ಹೋಗೋ ಟ್ರಾವೆಲಿಂಗ್ ಫೆಸಿಲಿಟಿಗೂ ಅವತ್ತು ಹೋಗೋ ಟ್ರಾವೆಲಿಂಗ್ ಫೆಸಿಲಿಟಿಗೂ, ಇವತ್ತು ನಾವು ಫೈಲ್ ಎತ್ಕೊಂಡು ಅಲ್ಲಿ ಹೋಗೋ ನೆಸಿಟಿ ಇಲ್ಲ. ಫೈಲ್ ಫ್ಯಾಕ್ಸ್ ಮಾಡ್ತೀವಿ, ಪ್ರಿಂಟ್ ತಗೋತಾರೆ, ನೋಡ್ತಾರೆ, ಕಳಿಸ್ತಾರಪ್ಪ, ವಾಟ್ಸಪ್ ಅಲ್ಲೇ ಬೋಗ್ಬಿಡ್ತದೆ. ಆವತ್ತು ಹಂಗಿರ್ಲಿಲ್ಲ. ಅಂತ ಕಾಲದಲ್ಲೂ ಒಂದು ರೆವಲ್ಯೂಷನ್, ಒಂದು ಹೋರಾಟ ಅನ್ನೋದು ನಡೆಸೋದಂತ ವ್ಯಕ್ತಿ. ಓಕೆ, ವೆಲ್ ಸರ್, ಫೈನಲಿ ನಡೀತಾ ಇರುವಂತಹ ಅಭಿಮಾನೋತ್ಸವದ ಬಗ್ಗೆ ಏನ್ ಹೇಳ್ತೀರಿ ಮತ್ತು ಯಡಿಯೂರಪ್ಪ ಅವರಿಗೆ ಹೇಗೆ ಅಭಿನಂದನೆಯನ್ನ ಸಲ್ಲಿಸ್ತೀರಿ ಅಂತ? ಆಯುಷನ್ನ ಕೊಡ್ಲಿ. ಇನ್ನ ಅವರು ಈಗ ಅವ್ರ ಪಕ್ಷಕ್ಕೆ ಅವರು ಒಂದು ಸ್ಪಿರಿಚುವಲ್ ಗೈಡ್ ತರ ಇದ್ದಾರೆ. ಆ ಗೈಡೆನ್ಸ್ ಇನ್ನ ಒಂದು ನನಗೆ ಅಂತ ಅತಿ ಹೇಳಲ್ಲ, ಇನ್ನೊಂದು 15-20 ವರ್ಷ ಆದ್ರೂ ಅವರು ಬದುಕಿ ಆರೋಗ್ಯ ಬದುಕಿ ಆ ಪಾರ್ಟಿಗೆ ಸಲಹೆಗಳನ್ನು ಕೊಟ್ಟು ಅವರಿಗೆ ಬೇಕಾದಂತ ಪ್ರೋತ್ಸಾಹವನ್ನು ನೀಡಲಿ ಅಂತ ನಾನು ಬಯಸ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಬ್ರಾಹಂ ಸರ್, ಬಹಳ ಖುಷಿ ಆಯ್ತು ಮಾತಾಡಿ. ನನಗೆ ಇನ್ಫ್ಯಾಕ್ಟ್ ನೀವು 2013ರಲ್ಲಿ ಅಂತ ಅನ್ಸುತ್ತೆ, 11ರಲ್ಲಿ ಅನ್ಸುತ್ತೆ, ಈ ಮಾತನ್ನು ಹೇಳಿದ್ರಿ, ಕ್ರಿಶ್ಚಿಯನ್ ಸಮಾಜಕ್ಕೆ ಬಿರಿಯಾನಿ ತಿನ್ನಿ ಅಂತ ಕೊಟ್ಟಿದ್ದಾರೆ ಯಡಿಯೂರಪ್ಪ ಅವರು ಅಂತ. ಸೊ ಹಾಗಾಗಿ ಫೋನ್ ಮಾಡ್ಕೊಂಡು ಬಂದೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜ, ವೆರಿ ಗುಡ್, ನಿಮ್ಮ ಮೆಮೊರಿ ಚೆನ್ನಾಗಿದೆ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು TJ ಅಬ್ರಾಹಂ ಅವರ ಮಾತುಗಳು. ಅದೇನೇ ಇರಲಿ, ಯಡಿಯೂರಪ್ಪ ಅವರು ಮುಸ್ಲಿಂ ಸಮಾಜಕ್ಕಾಗ್ಲಿ ಅಥವಾ ಕ್ರೈಸ್ತರಿಗಾಗ್ಲಿ, ಮತ್ತೊಂದು ಕಡೆ ಹಿಂದೂ ಧರ್ಮದಲ್ಲಿ ಲಿಂಗಾಯತರಿಗಾಗ್ಲಿ, ಒಕ್ಕಲಿಗರಾಗ್ಲಿ, ಎಲ್ಲಾ ಸಮಾಜಗಳನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವ ಪ್ರಯತ್ನ ಮತ್ತು ಅವರ ಅಭಿವೃದ್ಧಿಗೆ ಏನಾದ್ರೂ ಒಂದು ಮಾಡಬೇಕು. ಅದರಲ್ಲೂ ಕೂಡ ವಿಶೇಷವಾಗಿ ರೈತರ ಬಗ್ಗೆ ಕಾಳಜಿ ಇದ್ದಂತಹ ಒಬ್ಬ ಧೀಮಂತ ನಾಯಕ, ಅದರಲ್ಲಿ ಎರಡು ಮಾತಿಲ್ಲ. ಅವರ ಅಭಿಮಾನೋತ್ಸವಕ್ಕೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಅಭಿಮಾನೋತ್ಸವದ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀವಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ಬೆಂಗಳೂರಿನಿಂದ.